ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್. ಎಲ್ಲರೂ ಖುಷಿಯಾಗಿದ್ದೀರಾ ಅನ್ಕೋತೀನಿ. ಸೊ ನೀವು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಸಪೋರ್ಟ್ ಮಾಡಿ ಕನ್ನಡ ವ್ಲಾಗರ್ಸ್ಗೆ. ಸೊ ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಏನು ಅನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ. ದೋಸೆಗೆ ಸ್ವಲ್ಪ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ ಕಾಳು ಎಲ್ಲನೂ ಹಾಕಿ ನೆನೆಸ್ಕೋಬೇಕು. ಇದೆಲ್ಲ ವಾಶ್ ಮಾಡಬೇಕು. ಸೊ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ಸ್ವಲ್ಪ ಕಡಲೆಬೇಳೆ ಕೂಡ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಒಂದು 2-3 ಸತಿ ವಾಶ್ ಮಾಡ್ಕೊಬಿಡೋಣ. ಕೈಗಾಗಬೇಕಣ್ಣ. ಇಲ್ಲಿ ಪಾತ್ರೆ ಇದ್ರೆ ಅಂತ ಸಿಂಪಲ್ ಮಾಡಿ. ಚೆನ್ನಾಗಿ ಒಂದು 2-3 ಸತಿ ವಾಶ್ ಮಾಡ್ಕೊತಿದ್ದೀನಿ. ಯಾಕಂದರೆ ಒಂದೇ ವಾಶಿಗೆ ಎಲ್ಲ ಕಂಪ್ಲೀಟಾಗಿ ಹೋಗಿರಲ್ಲ, ಅದನ್ನು ವೈಟಿಗೆ ಬರ್ತಾ ಇರುತ್ತೆ ನೋಡಿ ವಾಟರಲ್ಲಿ. ಸೊ ಅದೆಲ್ಲ ಕ್ಲೀನ್ ಆಗಲಿ ಅಂತ. ಸೊ ಇದೆಲ್ಲ ವಾಶ್ ಆದಮೇಲೆ ಅದು ನೆನೆಸಿಡ್ಬೇಕಲ್ಲ. ಸೊ ನಾನು ಇದು ಕುಡಿಯೋ ನೀರನ್ನ ಹಾಕ್ಬಿಟ್ಟು ಇದನ್ನು ನೆನೆಸಿಡ್ತಿದ್ದೀನಿ. ಟ್ಯಾಪ್ ವಾಟರ್ ಅದೇನು ಇಷ್ಟ ಆಗೋದಿಲ್ಲ. ಸೊ ಕುಡಿಯೋ ನೀರು ಹಾಕಿ ನೆನೆಸಿಟ್ರೆ ಸಂಜೆ ರುಬ್ಬೋದು ಅಂತ. ಸೊ ಇವಾಗ ದೋಸೆಗೆ ಅಕ್ಕಿ ಎಲ್ಲ ನೆಂದಿದೆ. ಇದನ್ನ ಇವಾಗ ರುಬ್ಕೋಬೇಕು. ರುಬ್ಬಿ ಮುಗೀತು. ಇಲ್ಲಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡಾಗಿದೆ. ಇದೆಲ್ಲ ಇವಾಗ ರೆಡಿ ಆಯಿತು. ಇದನ್ನು ಎತ್ತಿಟ್ರೆ ಬೆಳಗ್ಗೆ ಈಸಿ ಆಗುತ್ತೆ. ಸೊ ಇದು ವ್ಲಾಗ್ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ನಾನಿಲ್ಲಿ ಚಟ್ನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ದೋಸೆಗೆ ಚಟ್ನಿ ಬೇಕಲ್ಲ, ಅದಕ್ಕೆ ನಾನು ಮಾಡ್ತಾಯಿರೋದು ಕಡಲೆಬೀಜ ಚಟ್ನಿ. ಸೊ ಕಡಲೆಬೀಜನ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಅದರಿಂದ ಚಟ್ನಿ ಮಾಡೋದು. ಫ್ರೈ ಮಾಡ್ದಲೇ ಮೇ ಬಿ ಮಾಡ್ತಾರೆ ಅನಿಸುತ್ತೆ, ಬಟ್ ನಾನಿಲ್ಲಿ ಫ್ರೈ ಮಾಡ್ಕೊಂಡು ಮಾಡ್ತೀನಿ, ಇನ್ನೂ ರುಚಿಯಾಗಿ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಏನೇನು ಹಾಕ್ತೀನಿ ಅಂತ ನೀವೇ ನೋಡ್ತಾ ಇರಿ, ಹೇಳ್ತಾ ಹೋಗ್ತೀನಿ. ಇವಾಗ ಕಡಲೆಬೀಜ ಹುರ್ಕೊಂಡಾಯಿತು. ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಖಾರ ಬೇಕಲ್ಲ ಗೈಸ್, ಸೊ ಹಸಿಮೆಣ್ಸಿನ್ಕಾಯಿ ಹಾಕೋತಿದ್ದೀನಿ. ಇದಕ್ಕೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು, ಅದು ಕೂಡ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಆ್ಯಕ್ಚುಲಿ ಒಣಮೆಣ್ಸಿನ್ಕಾಯಿ ಹಾಕಿ ಮಾಡೋ ಚಟ್ನಿಗಳು ತುಂಬ ಇಷ್ಟ ಆಗುತ್ತೆ. ಬಟ್ ಇವತ್ತು ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು ಹಸಿರು ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 3 ಇಲ್ಕು ಬೆಳ್ಳುಳ್ಳಿ ಹಾಕ್ಕೊಂಡು ಅದಕ್ಕೆ ತೆಂಗಿನಕಾಯಿ ಕೂಡ ಹಾಕೋತಾ ಇದ್ದೀನಿ. ಇವಾಗ ಹುರ್ಕೋತಾ ಇದ್ದೀನಿ. ಲೈಟಾಗಿ ಫ್ರೈ ಮಾಡ್ಕೋಬೇಕು, ಏನು ಫುಲ್ಲು ಡೀಪ್ ಫ್ರೈ ಆ ಥರ ಏನು ಬೇಕಿಲ್ಲ. ಲೈಟಾಗಿ ಘಮ ಘಮ ಅಂತ ಸ್ವಲ್ಪ ಸ್ಮೆಲ್ ಬಂದರೂ ಸಾಕು. ಅದಕ್ಕೆ ಸ್ವಲ್ಪ ಈಗ ಹುಣಸೆಹಣ್ಣು ಹಾಕ್ಕೊಂಡೆ ಫ್ರೈ ಆಗ್ತಾ ಇದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಶುಂಠಿ ಇದನ್ನು ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಫ್ರೈ ಮಾಡಿಬಿಟ್ರೆ ಮುಗೀತು. ಸೊ ಚಟ್ನಿ ಮಾಡೋದಕ್ಕೆ ಐಟಮ್ಸ್ ಎಲ್ಲ ರೆಡಿ ಆಯಿತು ಅಂತ ಅರ್ಥ. ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಇದನ್ನು ರುಬ್ಬಕ್ಕೆ ಹಾಕ್ಕೋತಿದ್ದೀನಿ. ಬಿಸಿ ಬಿಸಿಲು ಹಾಕ್ಕೊಬಿಟ್ರೆ ಆ್ಯಕ್ಚುಲಿ ಟೇಸ್ಟು ಹೋಗುತ್ತೆ. ಇನ್ನೊಂದೇನು ಜಾರ್ಗಳು ಕೂಡ ಕೆಟ್ಟೋಗ್ಬಿಡುತ್ತಲ್ವಾ, ಅದಕ್ಕೋಸ್ಕರ ಇದನ್ನು ತಣ್ಣಗಾದ್ಮೇಲೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಮತ್ತೆ ಏನಕ್ಕೆ ಪ್ಯಾನ್ ತೋರಿಸ್ತಿದ್ದಾಳೆ ಅಂದ್ಕೊಂಡಿದ್ದೀರಾ? ಚಟ್ನಿ ಏನೋ ಆಯಿತು, ಅದಕ್ಕೆ ಒಗ್ಗರಣೆ ಹಾಕಬೇಕಲ್ಲ. ಆ್ಯಕ್ಚುಲಿ ಮಸಾಲೆ ದೋಸೆ ಏನಾರು ಆದರೆ ಪರವಾಗಿಲ್ಲ, ಪ್ಲೈನ್ ಚಟ್ನಿನೇ ತಿಂತೀನಿ. ಈ ಥರ ಸೆಟ್ ದೋಸೆ ಏನಾದರೂ ಮಾಡಬೇಕಾದ್ರೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಚಟ್ನಿಗೆ ರುಚಿ ಬರುತ್ತಲ್ವ. ಸಾಸಿವೆ ಎಲ್ಲ ಹಾಕಿರ್ತೀವಿ, ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಸೊ ಒಂದು ಸಿಂಪಲ್ಲಾಗಿ ಕರಿಬೇವು, ಒಣಮೆಣಸಿನ್ಕಾಯಿ ಮತ್ತು ಹಿಂಗು ಹಾಕ್ಕೊಂಡು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಟ್ಟಿದ್ದೀನಿ ಚಟ್ನಿಗೆ. ಒಳ್ಳೆ ಟೇಸ್ಟ್ ಬರುತ್ತಿದ್ದು. ಗ್ಯಾಸ್ ಆಫ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ, ಇಲ್ಲಾಂದರೆ ಫುಲ್ಲು ಸೀದೋಗ್ಬಿಡುತ್ತಲ್ಲ. ಸೊ ಆಫ್ ಮಾಡ್ಕೊಬಿಟ್ಟೆ ಗ್ಯಾಸ್ನ. ಸೆಟ್ ಮಾಡ್ಕೊತೀನಿ.
ಚೆನ್ನಾಗಿಲ್ಲ ನೋಡ್ತಾ. ಚಟ್ನಿ ಎಲ್ಲ ರೆಡಿ ಆಯ್ತು. ಇವಾಗ ಇನ್ನೇನಿದ್ರು ದೋಸೆ ಮಾಡ್ಕೊಳ್ಳೋದು ಬಾಕಿ ಇದೆ, ಅದನ್ನು ಸ್ನಾನ ಮಾಡ್ಕೊಬಂದು ಮಾಡ್ತೀನಿ. ನೋಡಿ ಇಲ್ಲಿ ಗೈಸ್, ಒಂದೇನೋ ಒಂದು ಆ್ಯಂಗಲಲ್ಲಿ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರ್ತೀನಿ. ನಮ್ಮ ಮನೇಲಿ ನೋಡಿ ಬಂದು ಹಂಗಿಟ್ಕೊ ಹಿಂಗಿಟ್ಕೊಂಡು ಕಾಣ್ದಂಗೆ ಮಾಡಿಬಿಡ್ತಾರೆ ನೋಡಿ. ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಸ್ವಲ್ಪ ಬಿಸಿಲಲ್ಲಿ ಕೂದಲು ಒಣಗಿಸ್ಕೊಂಡ್ರೆ ಸರಿ. ಹೇರ್ ಡ್ರೈಯರ್ ಅದು ಇದಕ್ಕಿಂತ ನ್ಯಾಚುರಲ್ ಸನ್ಲೈಟ್ ಬೆಟರು. ಇದರಿಂದ ಇನ್ನೂ ವಿಟಮಿನ್ ಡಿ ಕೂಡ ಸಿಕ್ತಂಗೆ ಆಗುತ್ತೆ. ಅದಕ್ಕೆ ಅಂತಲೇ ನಾವು ನಿಲ್ಲೋದಂತೂ ಡೌಟು. ಈ ರೀತಿಲಾದರೂ ಹೆಲ್ತ್ಗೆ ಬೆನಿಫಿಟ್ ಸಿಗುತ್ತೆ. ಇನ್ನೊಂದು ವಿಷಯ, ಸೂರ್ಯನಿಂದ ವಿಟಮಿನ್ ಡಿ ಸಿಗುತ್ತೆ ಅಂತಾರಲ್ಲ, ಆ ಥರ ಅಲ್ಲ. ಆ್ಯಕ್ಚುಲಿ ಸನ್ಲೈಟಿಂದ ನಮ್ಮ ಬಾಡಿನಲ್ಲಿ ವಿಟಮಿನ್ ಡಿ ಏನು ಜನ್ರೇಟ್ ಆಗುತ್ತೆ ಆ್ಯಕ್ಚುಲಿ. ಬೆಳಗ್ಗೆನೆ ಮನೆಯ ಒಳಗೆಲ್ಲ ಬಿಸಿಲು ಬರುತ್ತೆ ಗೈಸ್, ತುಂಬ ಇಷ್ಟ ಆಗುತ್ತೆ. ಒಂಥರ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ. ಟವಲ್ ಒಣಗಕ್ಕೆ ಹಾಕ್ಬಿಟ್ಟು ಕೂದಲನ್ನ ಸ್ವಲ್ಪ ಒಣಗಿಸ್ಕೊಂಡೆ. ಇವಾಗ ದೋಸೆ ಮಾಡ್ತೀನಿ. ಇವಾಗ ದೋಸೆ ಮಾಡ್ಕೋಬೇಕು ಗೈಸ್. ದೋಸೆ ಮಾಡ್ಕೋತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಇಸ್ ದೋಸೆ. ದೋಸೆ ಅಂತೂ ಘಮ ಘಮ ಅಂತ ಅಂತಿತ್ತು. ಯಾಕೆ ಹೇಳಿ, ಈ ಬೇಳೆ ಎಲ್ಲ ಹಾಕಿರ್ತೀವಿ, ಜೊತೆಗೆ ಮೆಂತ್ಯ ಹಾಕಿರ್ತೀವಲ್ಲ. ಸಮ್ಟೈಮ್ಸ್ ಫಾರ್ ಎ ಚೇಂಜ್ ಏನು ಮಾಡ್ತೀನಿ ಅಂದರೆ, ಮಿಲ್ಲೆಟ್ ಇರುತ್ತಲ್ಲ, ಮಿಲ್ಲೆಟ್ ಕೂಡ ಇದಕ್ಕೆ ಹಾಕಿ ನೆನೆಸಿ ಅದನ್ನು ಕೂಡ ರುಬ್ಕೊಳ್ತೀನಿ. ಅವಾಗಂತೂ ಇನ್ನೂ ಚೆನ್ನಾಗಿ ಘಮ ಘಮ ಅಂತಿರುತ್ತೆ. ಮಿಲ್ಲೆಟ್ ಹೆಲ್ತಿಗೆ ತುಂಬ ಒಳ್ಳೇದು ಕೂಡ ಅಲ್ವಾ. ದೋಸೆ ರೆಡಿ ಆಗಿದೆ. ಸೀಸೆ ಬಿಟ್ಟಳೆ ನೋಡಿ ಇಲ್ಲಿ, ಇದು ಸೀದಿರೋದ ಗೈಸ್. ನೀವೇ ಹೇಳಿ, ಅದು ರೋಸ್ಟ್ ಮಾಡಿರೋ ತಾನೆ ಕೆಂಪಿಗೆ ಎಷ್ಟು ಚೆನ್ನಾಗಿದೆ. ಸೀಸಿದ್ದೀನಿ ಅಂತ ಹೇಳ್ತಾರೆ. ಚಟ್ನಿ ಹಾಕೊಳ್ಳೋಣ. ದೋಸೆ ತಿಂತೀನಿ ಇವಾಗ. ಟೈಮ್ ಆಗಿದೆ ಆಲ್ರೆಡಿ, ಬಟ್ ಹಸಿವಾಗ್ಬಿಟ್ಟಿದೆ ತುಂಬ. ದೋಸೆ ತಿಂತಾ ಇದ್ದೀನಿ ಇವಾಗ. ಚೆನ್ನಾಗಿದೆ, ಕಡಲೆಬೀಜ ಚಟ್ನಿ ಮ್ಯಾಚ್ ಆಗ್ತಿದೆ. ಪ್ಲಸ್ ಸಾಸಿವೆ ಒಗ್ಗರಣೆ ಹಾಕಿದ್ರೆ ಸಾಸಿವೆ ಸಿಗ್ತಿದೆ ಮಧ್ಯ ಒಳ್ಳೆ ರುಚಿ ಕೊಡ್ತಿದೆ. ಎಸ್, ನೀವು ಯಾರಾದರೂ ಕಡಲೆಬೀಜ ಚಟ್ನಿ ಟ್ರೈ ಮಾಡಿದ್ರೆ ಹೇಳಿ, ಕಮೆಂಟ್ ಮಾಡಿ ಹೇಳಿ. ನಿಮಗೂ ಇಷ್ಟನಾ ಕಡಲೆಬೀಜ ಚಟ್ನಿ ಅಂತ ಅಂದ್ಬಿಟ್ಟು. ಮತ್ತು ಏನು ತಿಂಡಿ ಮಾಡಿದ್ರೆ ನೀವು ಇವತ್ತು ಅಂತ ಕಮೆಂಟ್ ಮಾಡಿ ನನಗೆ ಹೇಳಿ. ತಿಂಡಿ ಎಲ್ಲ ಆಯಿತು. ಇವಾಗ ಮತ್ತೆ ಕೆಲಸ ಉಳಿತಲ್ಲ. ಪಾತ್ರೆ ತೊಳಿಬೇಕು, ಸಿಂಕ್ ತೊಳಿಬೇಕು, ಕಿಚನೆಲ್ಲ ಕ್ಲೀನ್ ಮಾಡಬೇಕು. ಸೊ ಎಲ್ಲನೂ ಇವಾಗ ಮಾಡ್ಕೋತಾ ಇದ್ದೀನಿ ಒಂದೊಂದೇ. ಪಾತ್ರೆ ಎಲ್ಲ ತೊಳೆದಿರ್ತಿದ್ದೀನಿ ಈಗಲೇ, ಆಮೇಲೆ ಜಾಸ್ತಿ ಆಗುತ್ತಲ್ಲ ತೊಳೆಯೋ ಕಷ್ಟ. ಕಿವಿ ಫ್ರೂಟ್ ಇತ್ತು, ಅದನ್ನು ತಿನ್ಕೊಂಡೆ. ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾ ಇತ್ತು, ಸೊ ಕೇಕ್ ತರಿಸ್ಕೊಂಡೆ. 11 ಗಂಟೆ ಹಂಗೆ ಕೇಕ್ ತಿಂದೆ ಗೈಸ್. ಸೊ ಇದಾಗಿತ್ತು ನನ್ನ ಇವತ್ತಿನ ಮಾರ್ನಿಂಗ್ ಬ್ಲಾಗ್.
ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಥ್ಯಾಂಕ್ ಯು ಆಲ್.